ನೋಡಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ತಾರೆ ಅಂದ್ಬಿಟ್ಟು ಆಚೆ ಮಳೆಯಲ್ಲಿ ನಿಂತ್ಕೊಂಡು ನಿಂತಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ತೀನಿ ಬಂದ್ಬಿಟ್ಟು ಅಮ್ಮ ತೆಗಿಯಮ್ಮ ಅಂದ್ರೆ ಇಲ್ಲ ಪುಟ್ಟ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಗೋಸ್ಕರ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತಿದ್ದಾರೆ. ಎಂತವ್ರು ಇರ್ಬೇಕು. ನನ್ನ ಚಟಲ್ ನಿಂದಾಯ್ತು ವಿಡಿಯೋ ತೆಗ್ಸ್ಕೊಳಕ್ ಹೋಗಿ. ಫ್ರೆಂಡ್ಸ್ ನೋಡಿ ಇದು ಒನ್ ಸಾಫ್ಟ್ ಬ್ಲೌಂಡ್ ಅಂತ ಅಲ್ಟ್ರಾ ಲೈಟ್ಸ್ ಸ್ಟ್ರೈಕ್ ಹೇರ್ ಕಲರ್ ಇದು. ಅಮ್ಮ ಮೊದಲು ಹಚ್ಕೊಂತಿದ್ರು, ಇವಾಗ ಅದು ಇಳಿದೋಗ್ಬಿಟ್ಟಿದೆ ಕಲರ್ ಎಲ್ಲ. ಸೊ ಇವತ್ತು ನಾನು ಅಮ್ಮಂಗೆ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಏನಾಯ್ತು ಗೊತ್ತಾ, ಒನ್ ಸಾಫ್ಟ್ ಬ್ಲೌಂಡ್ ಅಂತ ಇರೋದು ಒನ್ ಸಾಫ್ಟ್ ಬೊಂಡ ಅಂದ್ಬಿಟ್ಟೆ. ಸೊ ನೋಡಿ ಒಳಗಡೆ ಪ್ಯಾಕ್ ಆಗಿದೆ ತೋರಿಸ್ತೀನಿ. ನೋಡಿ ಒಂದು ಕ್ರೀಮ್ ಕೊಟ್ಟಿದ್ದಾರೆ. ಆ ಕ್ರೀಮಿಗೆ ಪೌಡರ್ ಮೊದಲು ಬಾಟಲ್ ಬರ್ತಿತ್ತು, ಇವಾಗ ಪೌಡರ್ ಮತ್ತೆ ಪ್ಯಾಕೆಟೆಲ್ಲ ಕ್ರೀಮಾಗಿ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಇದು ಕಲರ್ ಎಲ್ಲ ಹಾಕೊಂಡ್ಮೇಲೆ ಕಂಡೀಷ್ನರ್, ಹೇರ್ ವಾಶ್. ಇಲ್ಲಿ ಜಾಗ ಬಿಡು, ಸೈಡ್ ಕಪ್ ತೆಗಿತೀನಲ್ಲ. ಫ್ರೆಂಡ್ಸ್ ನಾನು ಸ್ಟ್ರಿಕ್ಸ್ ಅವ್ರದ್ದು ಹೈಲೈಟ್ ಯೂಸ್ ಮಾಡ್ತಾ ಇರೋದು. ಸೊ ಇದು ಒನ್ ಸಾಫ್ಟ್ ಬ್ಲೌಂಡ್ ಅಂತ ಹೇಳ್ಬಿಟ್ಟು ಶೈನ್ ಮತ್ತೆ ಸ್ಮೂತ್ನೆಸ್ ಬರುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಕಲರ್ ಇದು. ಆಕ್ಚುಲಿ ನಾನು ಯಾವಾಗ್ಲೂ ಇದನ್ನ ಅಪ್ಲೈ ಮಾಡ್ಕೋತಾನೆ ಇರ್ತೀನಿ ನಾನೇ. ನಾನು ಯಾವಾಗ್ಲೂ ಇದು ಡೆವಲಪರ್ ಇದು ಬ್ಲಾಂಡರ್ ಪೌಡರ್, ಇದು ಬ್ಲಾಂಡರ್ ಪೌಡರ್ ಉಂಟು ಅಂದ್ರೆ ಬ್ಲೀಚ್ ಇದು. ಆಕ್ಚುಲಿ ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹೈಲೈಟ್ ಮಾಡಬೇಕು. ಮತ್ತೆ ಇದೆಲ್ಲ ಕಂಡೀಷನರ್, ಇದು ಅದೇ ಎಲ್ಲ ಮಾಡ್ಕೊಂಡಾದ್ಮೇಲೆ ಹೇರ್ ವಾಶ್ ಮಾಡ್ಬೇಕಾದ್ರೆ ಇದು ಕಂಡೀಷನರ್. ಇದು ನೀವೇ ನನ್ಗೆ ಹೇಳ್ಕೊಡ್ತಾ ಇದ್ರಾ? ಇವಾಗ ಅದನ್ನ ನಾನು ಮಿಕ್ಸ್ ಮಾಡಿ ಬೇಗ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ನಾನು ಅಪ್ಲೈ ಮಾಡ್ತೀನಿ ಅಂತ ಫಸ್ಟ್ ನೋಡ್ಕೊ, ಆಮೇಲೆ ಅಪ್ಲೈ ಮಾಡು ಅಂದ್ರು. ಬೇಜಾರಾಗ್ತದೆ. ಎಲ್ಲಿ ಅದು ಬಾಕ್ಸ್? ನಾನು ಪೌಡರ್ನ ಎಷ್ಟು ಆಕ್ಚುಲಿ ಇದು ಫುಲ್ಲು ನಾನು ಹಾಕಲ್ಲ, ನಾನು ಸ್ವಲ್ಪ ಹಾಕೊಂತೀನಿ ಅಷ್ಟೇನೆ, ಜಾಸ್ತಿ ಅಪ್ಲೈ ಮಾಡಲ್ಲ. ತುಂಬಾ ಹಾಕೊಳ್ಳಲ್ಲ ಇವರು, ತುಂಬಾ ಹಾಕಲ್ಲ. ಎಷ್ಟು ಹೈಲೈಟ್ ಅಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಎಲ್ಲ ಬೇಡ. ಇದನ್ನ ನೀಟಾಗಿ ಕ್ಲೋಸ್ ಮಾಡಿ ಪಿನ್ ಇಲ್ಲ ಏನಾದ್ರು ಟೈಪ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಯಾವಾಗ್ಲಾದ್ರೂ ಯೂಸ್ ಮಾಡಿ ಬೇಕಾದಾಗ ಯೂಸ್ ಮಾಡ್ಕೋಬಹುದು. ಮತ್ತೆ ಗ್ಲೌಸ್ ಹಾಕೋಬೇಕಿದು, ಇದು ಕೈ ಬರ್ನ್ ಕ್ರೀಮ್ ಹಾಕಿದಾಗಿದೆ. ಇವಾಗ ಎರಡನ್ನು ಮಿಕ್ಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇದನ್ನ ಮಿಕ್ಸ್ ಮಾಡಿದಾಗಿದೆ. ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ, ಜಸ್ಟ್ ನಾನು ಹೇಗೆ ಮಾಡ್ಕೋತೀನಿ ಅಂದ್ಬಿಟ್ಟು. ಜಸ್ಟ್ ಯಾವ ಕಡೆ ನೀವು ಕ್ರಾಕ್ ತೆಗಿತೀರಾ ಆ ಕಡೆ ನೋಡ್ಕೊಂಡು ಅದನ್ನ ಅಪ್ಲೈ ಮಾಡ್ಕೋಬೇಕು. ನಾನು ಇವಾಗ ಈ ಕಡೆ ಸೈಡ್ ತಕ್ಕೋತೀನಿ, ಆದ್ರಿಂದ ಈ ಕಡೆ ಒಂದು 3 ಸ್ಟೆಪ್ ಆಗೋಂಗೆ 3 ಲೈನ್ ಬರೋ ಹಾಗೆ ಮಾತ್ರ ಸ್ವಲ್ಪ ಮಾಡ್ಕೊತೀನಿ ಅಷ್ಟೇನೆ. ನೋಡಿ ಈ ಥರ. ಮೂರರಿಂದ 5 ನಿಮಗೆ ಎಷ್ಟು ಬೇಕೋ ಅಷ್ಟು ಲೈನ್ನ ಹೈಲೈಟ್ ಮಾಡ್ಬೋದು. ಈ ಥರ ಒಂದು ಫಾಯಿಲ್ ಇಟ್ಕೋಬೇಕು, ಯಾಕಂದರೆ ಬೇರೆ ಯಾವುದು ಹೇರ್ಗೆ ಟಚ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಈ ಗ್ಲೌಸ್ ಕೊಡಪ್ಪ. ಅವನು ಅಪ್ಲೈ ಮಾಡ್ತೀನಿ ಅಂತ ಅವ್ನು ಗ್ಲೌಸ್ ಹಾಕ್ಕೊಂಡಿದ್ದಾನೆ, ಕೊಡು. ಕೊಡಿ. ಓಕೆ ಸಾಕು 3. ಈ ಕಡೆ 1-2 ಮಾಡ್ತೀನಿ.
ಫಾಯಿಲ್ ನೋಡಿ ಕೈ ಇದು ಹಾಕಿಲ್ಲ ಅಂದ್ರೆ ಹೇಗೆ ಸುಟ್ಟೋಗುತ್ತೆ ಅಂದ್ಬಿಟ್ಟು ಅವ್ನ್ ರಕ್ಷಿತ್ ಗ್ಲೌಸ್ ಇಂದ ಅರ್ಧ ಹಾಕ್ಬಿಟ್ಟಿದ್ದಾನೆ ಹಾಕೊಂಡು ಬಲೂನ್ ತರ ಊದ್ಬಿಟ್ಟು ಅದನ್ನ ದಪ್ಪ ಅಂದ್ಬಿಟ್ಟು ನೋಡಿ ಅದಕ್ಕೆ ಗ್ಲೌಸ್ ಹಾಕೊಂಡು ಕೇರ್ಫುಲ್ ಆಗಿ ಮಾಡಿ. ಇವಾಗ ಕುತ್ಕೊಂಡ್ಬಿಟ್ಟಿದ್ದೀನಿ, ಗ್ಲೌಸ್ ಇದೆ ಆಕ್ಚುಲಿ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ಅದನ್ನ ಹುಡುಕ್ತಾ ಕುತ್ಕೋಬೇಕು, ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ಹೋಗ್ಬಿಡತ್ತೆ. ಈ ಕಡೆ ಫ್ರೀ ಮತ್ತೆ ಹಿಂದೆ ಬೇಕು. ಒಂದು 2 minutes ವೇಟ್ ಮಾಡಿ ಮಾಡ್ಬೇಕು. ಆಕ್ಚುಲಿ ಇದೊಂದು ಸ್ವಲ್ಪ ಕಷ್ಟನೇ ಮಾಡ್ಕೊಳ್ಳೋದು, ನಮಗೆ ನಾವೇನೆ ಮಾಡ್ಕೊಳ್ಳೋದು. ಆದ್ರೂ ಬ್ಯೂಟಿಷಿಯನ್ ಆಗಿದ್ದಕ್ಕೆ ಸಾರ್ಥಕತೆ ಇರ್ಬೇಕಲ್ಲ ಅಂದ್ಬಿಟ್ಟು ನಾನೇ ಮಾಡ್ಕೊಳ್ಳೋದು ಅಷ್ಟೇನೇನೆ. ಅಟ್ಲೀಸ್ಟ್ ಬೇರೆಯವ್ರಿಗಂತೂ ಇವಾಗ ನಾವು ಹೋಗಿ ಮಾಡೋಕ್ಕಾಗಲ್ಲ, ನಮಗಾದ್ರೂ ನಾವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸ್ಟೇ ಹೋಮ್ ಫ್ರೆಂಡ್ಸ್ ನೋಡಿ, ಇಲ್ಲಿ ಇವಾಗ ಮೂರು ಲೈನ್ ಹಾಕಿದ್ದೀನಿ ಮತ್ತು ಇಲ್ಲಿ 2 ಲೈನ್ ಹಾಕಿದ್ದೀನಿ. ಸೊ ಹಿಂದೆಗಡೆ ಇರೋ ಪೌಡರ್ನೆಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಿಂದೆಗಡೆ ಸ್ವಲ್ಪ ನಾನು ತುರ್ಕು ಕಟ್ತೀನಲ್ಲ, ಸೊ ಹಿಂದೆಗಡೆ ಒಂದು ಸ್ವಲ್ಪ ಅಪ್ಲೈ ಮಾಡ್ತೀನಿ. ಯಾವಾಗಲೂ ನಾನು ಹಾಗೇನೆ ಹಿಂದೆಗಡೆ ಅಪ್ಲೈ ಮಾಡ್ತೀನಿ. ಸೊ ಅದು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ನೋಡಿ, ಬ್ಯಾಕು ಈ ಥರ ನಾವು ಇವಾಗ ಹೇರ್ ಕಟ್ಟಿದಾಗ ಇಲ್ಲಿ ಹೈಲೈಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಇಲ್ಲೊಂದು ಲೈನ್ ಹಾಕ್ತಾ ಇದ್ದೀನಿ. ಸೊ ಇಷ್ಟು ಉದ್ದಕ್ಕೆ ಆಲ್ರೆಡಿ ಇದು ಇನ್ನೂ ಇದೆ, ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಇಲ್ಲಿ ಇದೆ, ಹೋಗ್ಬಿಟ್ಟಿದೆ, ಅಲ್ಲಿ ತುಂಬ ದಿನ ಆಯಿತು. ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತೀನಿ. ಓಕೆ, ಫೈನಲಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಫುಲ್ ಪೌಡರ್ ಹಾಕಿರೋದ್ರಿಂದ ಮತ್ತೆ ಏನಕ್ಕೆ ಇಟ್ಕೊಂಡು ಖಾಲಿ ಮಾಡಿಬಿಡೋಣ, ಮತ್ತೆ ಇನ್ನೊಂದು ವರ್ಷಕ್ಕೆ ಅಪ್ಲೈ ಮಾಡ್ತೀನೋ ಏನೋ ಗೊತ್ತಿಲ್ಲ, ಅದಕ್ಕೆ ಲಾಸ್ಟಿಗೆ ಅಪ್ಲೈ ಮಾಡಿಬಿಡ್ತೀನಿ. ಓಕೆ, ಇವಾಗ ತುದಿಗೆ ಸ್ವಲ್ಪ ಇತ್ತು ಆ್ಯಕ್ಚುಲಿ ಕ್ರೀಮು, ಅದನ್ನೇ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದು ಕಲರ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇದಂತೂ ಬರುತ್ತೆ. ಸೊ ಸಾಕು, ಇಷ್ಟೇ. ಫುಲ್ ಖಾಲಿ ಮಾಡಿಬಿಟ್ಟೆ. ವಾಶ್ ಮಾಡಬೇಕಾದ್ರೆ, ಹೇರ್ ವಾಶ್ ಮಾಡಬೇಕಾದ್ರೆ ತಣ್ಣೀರಿನಲ್ಲೇ ವಾಶ್ ಮಾಡಬೇಕು. ಮತ್ತು ಕಂಡೀಷ್ನರ್ ಕೊಟ್ಟಿದ್ದಾರೆ ಸ್ಟ್ರಿಕ್ಸಿಂದನೇ, ಅದನ್ನು ಅಪ್ಲೈ ಮಾಡಿ ಒಂದು 4 ರಿಂದ 5 ನಿಮಿಷ ಬಿಟ್ಟು ವಾಶ್ ಮಾಡಬೇಕು. ಸೊ ಕೈಯೆಲ್ಲ ಉರಿತಾ ಇದೆ. ತಗೋ ರಕ್ಷಿತ್, ಇದೆಲ್ಲ ಎತ್ತಿ. ಫ್ರೆಂಡ್ಸ್ ಇವಾಗ ಇದು ಆಗಿದೆ, ಒಂದು 20 ಮಿನಿಟ್ಸ್ ಆಗಿದೆ. ಸೊ ಎಲ್ಲ ಫಾಯಿಲ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ಸೊ ನಾನು ಆದಷ್ಟು ಲೈಟಾಗಿ ಅಪ್ಲೈ ಮಾಡ್ತೀನಿ, ತುಂಬ ಹೈಲೈಟ್ ಆಗಂಗೆ ಏನು ಅಪ್ಲೈ ಮಾಡಲ್ಲ. ಸ್ವಲ್ಪ ಸ್ವಲ್ಪ ಈ ಮುಂದೆಗಡೆ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಅದರಿಂದ ಸ್ವಲ್ಪ ಕಮ್ಮಿ ಬಂದಿದೆ. ಇನ್ನು ಇದೆಲ್ಲ ಬಂದಿದೆ ಅನಿಸುತ್ತೆ. ನಾನು ಸ್ನಾನ ಮಾಡಿದ್ಮೇಲೆ ಗೊತ್ತಾಗುತ್ತೆ ನೀಟಾಗಿ. ಇದೊಂದು ಫಾಯಿಲ್ ಸ್ವಲ್ಪ ಓಪನ್ ಮಾಡಬೇಕು. ಇದು ಚೆನ್ನಾಗಿ ಬಂದಿದೆ. ಇದಕ್ಕೆ ಜಾಸ್ತಿ ಹಾಕಿದ್ದೀನಿ. ಸೊ ನನಗೆ ಜಾಸ್ತಿ ಇದೇ ಬೇಕಾಗಿದೆ, ಯಾಕಂತಂದರೆ ಹೀಗೆ ಹಾಕ್ದಾಗ ಇದೇ ಮೇಯ್ನ್ ಹೈಲೈಟಾಗಿ ಕಾಣಿಸೋದಲ್ವ. ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಮುಂದೆ ಬರ್ತಿರುತ್ತಲ್ಲ, ಸ್ವಲ್ಪನೇ ಅಪ್ಲೈ ಮಾಡಿದೆ. ಇದೊಂದು ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದೆ, ಅದಕ್ಕೋಸ್ಕರ ಜಾಸ್ತಿ ಬಂದಿದೆ. ಸೊ ನೋಡಿ, ಮತ್ತು ಲಾಸ್ಟಲ್ಲಿ ಅಪ್ಲೈ ಮಾಡಿರೋದು ಆ್ಯಕ್ಚುಲಿ ಲಾಸ್ಟಿಗೆ ಮಾಡಿರೋದನ್ನ ಇನ್ನೊಂದು ಸ್ವಲ್ಪ ಆಗಬೇಕು. ಸ್ವಲ್ಪ ಆಗಬೇಕು. ಮಾಡ್ಬಿಟ್ಟು ವಾಶ್ ಮಾಡಿಬಿಟ್ಟು ಹೇರ್ನ ಆಮೇಲೆ ನಾನು ನಿಮಗೆ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ
ಹೇರ್ ವಾಶ್ ಮಾಡಾಗಿದೆ. ಸೊ ಯಾವ ರೀತಿ ಬಂದಿದೆ ಹೈಲೈಟ್ ಅಂತ ನಿಮಗೆ ಸೊ ಹೀಗೆ ಬಂದಿದೆ. ಮತ್ತೆ ಈ ಕಡೆ ಸೈಡು ಅಷ್ಟೇನೆ ಲೈಟ್ ಆಗಿ ಬಂದಿದೆ ನೋಡಿ, ಸಿಗ್ತಿಲ್ಲ. ಸೊ ಇನ್ನು ಹೇರ್ ವಾಶ್ ಅಂದ್ರೆ ವಾಶ್ ಮಾಡಿ ಒಣಗಿಲ್ಲ, ಇನ್ನೂ ಹಸಿ ಕೂದಲಿದೆ, ಅದಕ್ಕೋಸ್ಕರ ಈ ರೀತಿ ಕಾಣಿಸ್ತಾ ಇದೆ. ಡ್ರೈ ಮಾಡ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಶೈನಿ ಆಗಿ. ಲಾಸ್ಟ್ಗೆ ಹಚ್ಚಿದ್ನಲ್ಲ ಅದು ಯಾವ ರೀತಿ ಬಂದಿದೆ ತೋರಿಸ್ತೀನಿ. ಸೊ ಇದು ಅಷ್ಟೇ ಲೈಟ್ ಆಗಿ, ಇದು ಆಕ್ಚುಲಿ ಜಾಸ್ತಿ ಕ್ರೀಮ್ ಕಲರ್ ಬರಲ್ಲ, ಬರ್ಗ್ಯಾಂಡಿ ಕಲರ್ ತರ ಬರುತ್ತೆ ಇದು ಸ್ವಲ್ಪ ನೋಡಿ. ನಾನು ಆಕ್ಚುಲಿ ಲಾಸ್ಟ್ ಮಿಕ್ಕಿದ್ದನ್ನ ಅಪ್ಲೈ ಮಾಡಿದ್ದಲ್ಲ ಆದ್ರಿಂದ. ಸೊ ಮತ್ತೆ ಇಡೋದು ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ವಾಶ್ ಮಾಡಿಬಿಟ್ಟೆ. ಈ ರೀತಿ ಬಂದಿದೆ. ಸೊ ಹೀಗೆ ಸಿಂಪಲ್ ಆಗಿ ನಾವೇ ಮನೆಯಲ್ಲಿ ಅಪ್ಲೈ ಮಾಡ್ಬೋದು. ಇದ್ರ ಮೇಲೆ ಮೆಹಂದಿ ಅಪ್ಲೈ ಮಾಡ್ಬೋದಾ ಅಂತ ಹೇಳಿದ್ರೆ ಆರಾಮಾಗಿ ಮೆಹಂದಿ ಅಪ್ಲೈ ಮಾಡ್ಬೋದು. ಮೆಹಂದಿ ಅಪ್ಲೈ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿ ಡಾರ್ಕ್ ಆಗುತ್ತೆ. ಆ್ಯಕ್ಚುಲಿ ಹೈಲೈಟ್ ಬಂದು ಇನ್ನೂ ಡಾರ್ಕ್ ಆಗಿ ಕಾಣಿಸುತ್ತೆ. ಅದಕ್ಕೆ ನನಗೆ ಆ್ಯಕ್ಚುಲಿ ಏನಂದರೆ 10 months 1 yearವರೆಗೂ ಹೈಲೈಟು ಹಾಗೆ ಉಳಿದಿರುತ್ತೆ. ನೋಡಿದ್ರಲ್ಲ ಅವಾಗಲೇ ನಾನು ಅಪ್ಲೈ ಮಾಡ್ಬೇಕಾದ್ರೆ ತೋರಿಸಿದೆ ಅಲ್ಲ, ನಾನು ಹೈಲೈಟ್ ಒಂದು ಹಾಗೆ ಇತ್ತು. ನಾನು ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಗ್ರೋತ್ ಆದಂಗೆ ಕಟ್ ಮಾಡ್ಕೊಂಡ್ಬಿಡ್ತಿರ್ತೀನಲ್ಲ, ಆದ್ರಿಂದ ಬೇಗ ಹೋಗ್ಬಿಟ್ಟಿದೆ. ಹಿಂದಗಡೆದೊಂದಿದೆ, ಅದು ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನೋಡಿ. ಹೀಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು. ಹೀಗೆ ನಾನು ಎಲ್ಲೂ ಪಾರ್ಲರ್ಗಳಿಗೆ ಹೋಗಲ್ಲ, ಈಸಿಯಾಗಿ ನಾನೇನೆ ಮನೆಯಲ್ಲಿ ಮಾಡ್ಕೊತಾ ಇರ್ತೀನಿ. ಓಕೆ, ಇವಾಗ ನನ್ನ ಮಗ ಕಾಫಿ ರೆಡಿ ಮಾಡಿ ಇಡ್ತಾ ಇದ್ದಾನೆ. ಹಸ್ಬೆಂಡ್ ಬಂದು ಇನ್ನೂ ಬಂದಿಲ್ಲ. ಹೀಗೆ ಬರುತ್ತೆ. ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಮೆಟ್ರೋಗೆ ಹೋಗ್ತೀನಿ ಅಂತ ಹೇಳಿದ್ರು. ಮೆಟ್ರೋಗೆ ಹೋಗಿ ಬರ್ತೀನಿ ಅಂದರೆ ಏನು ಬೇಕು ಅಂತ ಕೇಳ್ತಾ ಇದ್ರು. ಹಾಗೆ ಆನ್ ದ ವೇ ಆಫೀಸಿಂದ ಮೆಟ್ರೋಗೆ ಹೋಗಿ ಬರ್ತೀನಿ ಬಿಟ್ಟು ನನ್ನ ಮಗ ಕಾಫಿ ಮಾಡಿದ್ದಾನೆ, ಕುಡಿಬೇಕು. ಫ್ರೆಂಡ್ಸ್, ನಾನು ಇವತ್ತು ಪನ್ನೀರ್ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಸೊ ನಾನು ಅದಕ್ಕೆ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಸಿ ಬಟಾಣಿ, ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗೆಡ್ಡೆ ಎಲ್ಲ. ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, 1 ಇಂಚಷ್ಟು ಶುಂಠಿ ಮತ್ತು 1-2 ಗೆಂಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಪೇಸ್ಟಿಗೆ. ಪನ್ನೀರ್ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, 1-3 ಲವಂಗ, 1-2 ಏಲಕ್ಕಿ ಮತ್ತು 1 ಪೀಸ್ ಚಕ್ಕೆ, ಇದಿಷ್ಟನ್ನು ಹಾಕಿ 1 ಈರುಳ್ಳಿ ಬಟಾಣಿ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಇವಾಗ ಇದೇನು ನಾನು ಕುಕ್ಕರ್ನ
ಪೌಡರ್ ಮತ್ತು ಮೆಣಸಿನ್ಕಾಯಿ ಪೌಡರ್ ಇದೆಲ್ಲ ಏನೂ ಹಾಕ್ತಾಯಿಲ್ಲ. ಜಸ್ಟ್ ನಾನು 2 ಮಸಾಲ ಪೌಡ್ರ್ ಹಾಕಿದೆ. ಅಂದರೆ ಮಸಾಲ ಪೌಡರ್ ಅಂದರೆ ಗರಂ ಮಸಾಲ. ಇವಾಗ ಅದು ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು, ಇವಾಗ ಇದೇನು ಅಕ್ಕಿ ಮತ್ತು ನೀರು ಹಾಕಿದ್ವಿ, ಕುದಿಲಿಕ್ಕೆ ಇಟ್ಟಿದ್ದೆ ಇದನ್ನು. ಇವಾಗ ಅದಕ್ಕೇ ಅದನ್ನು ಹಾಕ್ತೀನಿ ಡೈರೆಕ್ಟಾಗಿ. ಸೊ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದನ್ನು ಫಸ್ಟಿಗೂ ಕೂಡ ನೀವು ಹುರಿದು ಎತ್ತಿಟ್ಕೊಬೋದು. ಅಂದರೆ ಸ್ವಲ್ಪ ಅದು ಪನ್ನೀರೆಲ್ಲ ಪ್ಯಾನ್ಗೆ ಹಾಗೆ ಅಂಟ್ಕೊಂಬಿಡತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಈ ಥರ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಲಾಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕರೆಕ್ಟ್ ಇದೆಯಾ ಏನು ಅಂತ ನೋಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಸಣ್ಣ ಊರಿನಲ್ಲೇ ಇಟ್ಟಿರೋದು. ಇದು ವಿಷಲ್ ಹೊಡ್ಸಿಲ್ಲ ನಾನು. ಯಾಕೆಂತಂದರೆ ಕೆಲವೊಂದು ಪಲಾವು ವಿಷಲ್ ಹೊಡ್ಸಿದ್ರೇ ಬೇರೆ ಥರ ಟೇಸ್ಟ್ ಬರುತ್ತೆ, ವಿಷಲ್ ಹೊಡಿಸ್ಲಿಲ್ಲ ಅಂದ್ರೇ ಬೇರೆ ರೀತಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಊರಿನಲ್ಲೇ ಇದನ್ನು ಅನ್ನ ಅರಳಲಿಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಏನೇನು ಟೈಲ್ಸು ಅದೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಏನೇನು ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಪಾತ್ರೆ ಎಲ್ಲ ಒಂದು ಕಡೆ ಎಲ್ಲ ಒಂದೇ ಕಡೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಜೊತೆಯಲ್ಲಿ ನನ್ನ ಮಗ ಬಂದ್ಬಿಟ್ಟು ಏನೇನೋ ಹೇಳ್ತಾ ಇದ್ದಾನೆ. ಹೀಗೆ ಅವನು ಯಾವಾಗಲೂ ಹಾಗೇ ಆಯಿತಾ ಊಟ ಆಯಿತಾ ಅಡುಗೆ ಆಯಿತಾ ಅಂತ ಬಂದು ಪದೇ ಪದೇ ಕೇಳ್ತಾ ಇರ್ತಾನೆ, ಅಮ್ಮ ಕೆಲಸ ಆಯಿತಾ ಅಂದ್ಬಿಟ್ಟು. ಸೊ ಹೀಗಿರುತ್ತೆ ನಂದು ಡೈಲಿ ರೋಟೀನ್. ಓಕೆ ರಚಿ, ಟಿವಿ ಸೌಂಡ್ ಕಡಿಮೆ ಮಾಡಿಚಿನಿ. ಟಿವಿ ಸೌಂಡ್ ಕಡಿಮೆ ಮಾಡಮ್ಮ. ನನ್ನ ಟ್ರೈಪಾಡ್ ಹಾಳಾಗ್ಬಿಟ್ಟಿದೆ. ಇವಾಗ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರೂ ಕೂಡ ಬರಲ್ಲ, ಲೇಟ್ ಆಗುತ್ತೆ. ಹೋಗ್ಬಿಡಿದೆ ಇದು ಟ್ರೈಪಾಡು. ಊರಿಗೆ ಹೋಗಿದ್ವಲ್ಲ ಆವಾಗ ಹೆಂಗೆ ಬೇಕಂಗೆ ಇಟ್ಕೊಂಡು ಹೋಗ್ಬಿಟ್ಟಿದ್ವಿ. ನಾವು ಹೋಗೋದೇ ದೊಡ್ಡ ಲಗೇಜ್, ಅದರಲ್ಲಿ ಇದೊಂದು ಲಗೇಜು. ಸೌಂಡ್ ಕಡಿಮೆ ಮಾಡಿಚಿನಿ. ಹಾಂ ಓಕೆ. ಇವಾಗೆಲ್ಲ ಕೆಲಸ ಆಯಿತು. ಏನು ಗೊತ್ತಾ, ಅಡುಗೆ ಮಾಡಿಬಿಡ್ತೀನಿ. ನನಗೆ ಈ ಮನೆ ಕೆಲಸ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಯೂಶಲಿ ಹೇಗೆ ಅಂತ ಹೇಳಿದ್ರೆ ನಾನು ತುಂಬ ಜನ ಕೇಳಿರೋ ಪ್ರಕಾರ ಅಡುಗೆ ಮಾಡೋದು ಕಷ್ಟ, ಮನೆ ಕೆಲಸ ಮಾಡು ಅಂದರೆ ಮಾಡಿಬಿಡ್ತೀನಿ. ಅಡುಗೆ ಮಾಡೋದು ಕಷ್ಟ, ನಾನು ಮನೆ ಕೆಲಸ ಎಲ್ಲ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ, ನಮ್ಗೆ ಯಾರು ಅಡುಗೆ ಮಾಡಿಕೊಟ್ರೆ ಸಾಕು ಅಂತ ಕೇಳ್ತಾರೆ. ಕೆಲವರು ನಮಗೆ ಅಡುಗೆ ಅಂದರೆ ನನಗೆ ಅಡುಗೆ ಈಸಿ, ಮನೆ ಕೆಲಸ ಮಾಡೋದು ಅಂದರೆ ಕಷ್ಟ, ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಕೆಲಸ ಮಾಡೋದು ಅಂತ ಹೇಳಿದ್ರೆ. ಸೊ ನೀವು ಕೂಡ ನನಗೆ ಕಮೆಂಟ್ ಮಾಡಿ, ಯಾರಿಗೆ ಅಡುಗೆ ಮಾಡೋದು ಇಷ್ಟ, ಯಾರಿಗೆ ಕೆಲಸ ಮಾಡೋದು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನನಗೆ ಗೊತ್ತಾಗಬೇಕು ಯಾರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಜಾಸ್ತಿ ಮತ್ತು ಕೆಲಸದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಸ್ತಿ ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನನಗೆ ಮಾತ್ರ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಈ ತೊಳಿ ಒರೆಸು ಬಟ್ಟೆ ಹೋಗಿ ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಅವರು ಏನಂದರೆ ಅವ್ರು ಹೇಳ್ತಾ ಇರ್ತಾರೆ, ನನಗೆ ಅಡುಗೆ ಮಾಡೋದು ಕಷ್ಟ ಅಂದಾಗ ನಾನು ಹೇಳ್ತಾ ಇರ್ತೀನಿ, ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ಅಡುಗೆ ಮಾಡ್ಕೊಡ್ತೀನಿ, ನೀವು ನಮ್ಮ ಮನೆಗೆ ಬಂದು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ಅದಕ್ಕೆ ನಾವು ರೆಡಿಯಪ್ಪ, ನಿಮ್ಮ ಕೈಯಿಂದ ಆರಾಮಾಗಿ ರುಚಿಯಾಗಿ ಅಡುಗೆ ಮಾಡಿಕೊಟ್ರೆ ನಾವು ಊಟ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅದೆಲ್ಲ ಸಾಧ್ಯನಾ? ಆಗಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಬೇಕು. ಆದರೂ ಕಾಮಿಡಿಯಾಗಿ ಮಾತಾಡ್ತಾ ಇರ್ತೀವಿ ಯೂಶಲಿ. ಸೊ ಇವಾಗ ಆಯಿತು, ಇನ್ನೊಂದು 5 ನಿಮಿಷ. ನಾನು ಆ್ಯಕ್ಚುಲಿ ಇವಾಗ ಇದನ್ನು ವಿಷಲ್ ಹೊಡಿಲಿಕ್ಕೆ ಇಟ್ಟಿಲ್ಲ, ಸುಮ್ಮನೆ ಹಂಗೆ ಲಿಡ್ ಮಾತ್ರ ಕ್ಲೋಸ್ ಮಾಡಿದ್ದೀನಿ ಜಸ್ಟ್ ಅಷ್ಟೇನೆ.
ಇವಾಗ ಅದು ಯಾಕಂತಂದ್ರೆ ಕೆಲವೊಂದು ವಿಜುವಲ್ ಹೊಡ್ಸಿದ್ರೆ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ, ಕೆಲವೊಂದು ಹಾಗೇನೆ ಅಂದ್ರೆ ಕಡಿಮೆ ಉರಿನಲ್ಲಿ ನಾನು ಇಟ್ಟಿರೋದು ಆಕ್ಚುಲಿ ಇವಾಗ ಇದನ್ನ. ಆದ್ರಿಂದ ಒಂದ್ಸರಿ ಇವಾಗ ತೆಗ್ದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ಇಟ್ಟಿದ್ದೀನಿ, ಯಾಕಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಈ ತರ ಇದ್ದಾಗ. ನಾವು ವಿಜುವಲ್ ಹೊಡ್ಸಿಲ್ಲ ಅಂತಂದಾಗ ಯಾಕೋ ಕೂಲಿ ಸಿಕ್ಕಾಪಟ್ಟೆ ಮುಂದೆ ಬರ್ತಾ ಇದೆ ಹಾಗೆ. ಸೊ ನೀವು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಣ ಇವಾಗ ಅಡುಗೆ ಅಂದರೆ ಪಲಾವು ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಅಂತ ಬರ್ತಾ ಇದೆ, ಅದ್ರ ಅರೋಮ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಆಮೇಲೆ ನಾನು ಸರ್ವ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ತೊದ್ದಿರೋದು ಹಾಕಿದ್ದೀನಿ, ಮತ್ತು ಈರುಳ್ಳಿ, ಸ್ವಲ್ಪ ಗರಂ ಮಸಾಲ ಮತ್ತು ಮೊಸರು ಹಾಕಿದ್ದೀನಿ. ಇದಿಷ್ಟು ಹಾಕಿದ್ದೀನಿ. ಚಾಟ್ ಮಸಾಲನಾದರೂ ಹಾಕ್ಬೋದು, ಇಲ್ಲಾಂದರೆ ಗರಂ ಮಸಾಲನಾದರೂ ಹಾಕ್ಬೋದು. ಸೊ ರೆಡಿ. ಇವಾಗ ಅವರಿಗೆ ಊಟಕ್ಕೆ ಕೊಡ್ತೀನಿ ಇಬ್ರಿಗೂ. ಓಕೆ, ಅವ್ರು ಆಯ್ತಾ ಕೊಡೋಣ. ಇವತ್ತು ನೀನೇ ತಿನ್ಬೇಕು ರಕ್ಷಿತ್. ಸಣ್ಣ ಬೌಲ್ ನಾನು ತಿನ್ನಿಸ್ಬೇಕು, ನಾನೇ ತಿನ್ನಿಸ್ಬೇಕಂತ ಇವಾಗ ಅವನಿಗೆ. ನಾನು ತಿನ್ನಿಸ್ನಿ. ಹಾಂ ಚೆನ್ನಾಗಿದೆಯಾ? ಎಷ್ಟು ಪಾಯಿಂಟ್ ಕೊಡ್ತೀರಾ 10ಗೆ? ಊಟ ನೀನು ತಿಂದೇ ಇಲ್ಲ, ಆಗಲೇ 9.5 ಕೊಡ್ತಾನಂತೆ. ನೀವು ಹೇಳಿ, ಅದಕ್ಕೆ ನಾನು ತಿನ್ನಿಸ್ಬೇಕು ಇವಾಗ. ಏನಕ್ಕೆ 9.5 ಕೊಡ್ತಾ ಇದ್ದಾನೆ ಅಂತ ನನಗೆ ಗೊತ್ತು ಚೆನ್ನಾಗಿ. ಏನಕ್ಕೆ? ನೀವು ಗೊತ್ತಿದೆ ಚೆನ್ನಾಗಿ. ಓಕೆ, ಹಾಂ ಹೇಳಿ ಬೇಗ. ಎಷ್ಟು 10ಗೆ? 8.5. 8.5 ಏನು 1.5 ಯಾಕೆ ಮೈನಸ್ ಆಯ್ತು? ಏನಿದೆ ಅಲ್ಲಿ? ಯಾವಾಗಲೂ ಔಟ್ ಆಫ್ ಔಟ್ ಇರಬಾರ್ದು. ಹಾಂ, ಮೈನಸ್ ಇರ್ಬೇಕಾದ್ರಲ್ಲಿ 1-2. ಓಕೆ, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಸೂಪರಾಗಿರುತ್ತೆ. ನನಗೆ ಅದ್ರಲ್ಲಿ ಮಾಡುವಾಗಲೇ ಗೊತ್ತಾಗ್ತಾಯಿತ್ತು ಸೂಪರಾಗಿ ಬರುತ್ತೆ. ಇದು ಆ್ಯಕ್ಚುಲಿ ನಾನು ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಅಂದರೆ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕೆಂದರೆ ಬೇರೆ ಡಿಶಸ್ ಮಾಡ್ಕೊಡೋದನ್ನೇ ವೆರೈಟೀಸ್ ಮಾಡ್ಕೊಟ್ಟು ಇವರಿಗೆ ಇದನ್ನು ಮರ್ಸೇ ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಹೇಳಿದ್ರು ಪನ್ನೀರ್ ಹಾಕ್ತಾರೆ ನೀನು ಮಾಡಿ ಪಲಾವ್ ಮಾಡಿ ಎಷ್ಟು ದಿನ ಆಗೋಯ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೌದಲ್ವ, ಒಬ್ಬರಲ್ಲ ತುಂಬ ಜನ ವ್ಯೂವರ್ಸ್ ಕೇಳಿದರು ಪನ್ನೀರ್ ಪಲಾವ್ ಮಾಡೋದು ತೋರಿಸಿ ಪ್ಲೀಸ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ರೆಸಿಪಿನೂ ತೋರಿಸ್ದಂಗೆ ಆಗುತ್ತೆ, ನಾವು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಓಕೆ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚೆಲ್ದಪ್ಪ ನೀರನ್ನ. ನೀರು ಚೆಲ್ತಾ ಇದ್ದಾನೆ. ಓಕೆ, ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಮತ್ತು ರೆಸಿಪೀಸ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಸ್ ಗೌಡ್ರೆ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.